ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ. ಈ ವಾರದ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ, ಯಾವುದೇ ರೀತಿ ತಡ ಮಾಡಿದೆ. ಈ ವಾರದ ಕರೆಂಟ್ ಅಫೇರ್ಸ್ ನವೆಂಬರ್ 12ರಿಂದ ನವೆಂಬರ್ 21ರವರೆಗೂ ಕವರ್ ಮಾಡಿರ್ತೀವಿ. ಇದು 3ನೇ ವಾರದ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಈ ಕರೆಂಟ್ ಅಫೇರ್ಸ್ನ PDF ಏನಾದರೂ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ ಫಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. NHA ನ್ಯಾಷನಲ್ ಹೆಲ್ತ್ ಅಕೌಂಟ್ ದತ್ತಾಂಶದ ಪ್ರಕಾರ ಭಾರತವು OPE ಅಂದರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ನಲ್ಲಿ ಇಳಿಕೆಯಾಗಿದೆ. NHA ಪ್ರಕಾರ ಸರ್ಕಾರದ ಆರೋಗ್ಯ ವೆಚ್ಚವನ್ನು ಹೆಚ್ಚಿಸಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ. ಆಪ್ಷನ್ಸ್: A 1 ಓನ್ಲಿ, B 2 ಓನ್ಲಿ, C both 1 and 2 ಓನ್ಲಿ, D none. ಇದಕ್ಕೆ ಕರೆಕ್ಟಾದ ಆನ್ಸರ್ ನೋಡೋಣ. ಬೋತ್ 1 and 2 ಓನ್ಲಿ. NHA ನ್ಯಾಷನಲ್ ಹೆಲ್ತ್ ಅಕೌಂಟ್ಸ್ ದತ್ತಾಂಶದ ಪ್ರಕಾರ ಭಾರತದ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಂದರೆ ಪ್ರತಿ ಒಬ್ಬ ಮನುಷ್ಯನ ಪರ್ಸನಲ್ ಎಕ್ಸ್ಪೆಂಡಿಚರ್ ಇಳಿಕೆಯಾಗಿದೆ. ಯಾಕಂದರೆ ಸರ್ಕಾರವು ಆರೋಗ್ಯ ವೆಚ್ಚ ಅಂದರೆ ಹೆಲ್ತ್ ಸೆಕ್ಟರ್ನಲ್ಲಿ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡೋದ್ರಿಂದ ಪ್ರತಿಯೊಬ್ಬೊಂದು ಪಾಕೆಟ್ ಎಕ್ಸ್ಪೆಂಡಿಚರು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚಿನ ಅಧ್ಯಯನದ ಪ್ರಕಾರ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿಗಳ ಸಂಖ್ಯೆ 3 ಪಟ್ಟು ಹೆಚ್ಚಾಗಿದೆ? ಬಂಡೀಪುರ ಉದ್ಯಾನವನ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ರಾಣಿಪುರ ಹುಲಿ ಸಂರಕ್ಷಿತ ಪ್ರದೇಶ, ಮಾನಸ್ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಮಾನಸ್ ರಾಷ್ಟ್ರೀಯ ಉದ್ಯಾನವನ. ಮಾನಸ್ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂ ರಾಜ್ಯದಲ್ಲಿ ಬರುತ್ತೆ. ರಾಣಿಪುರ ಟೈಗರ್ ರಿಸರ್ವ್ ಉತ್ತರ ಪ್ರದೇಶದಲ್ಲಿ, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕು ಉತ್ತರಾಖಂಡದಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ದೀಪಂ 2.0 ಯೋಜನೆಯು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಮಧ್ಯಪ್ರದೇಶ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ಗೌರ್ಮೆಂಟು ಪ್ರತಿ ವರ್ಷ 3 ಸಿಲಿಂಡರ್ಗಳನ್ನು ಪ್ರತಿ ಕುಟುಂಬದ ಮಹಿಳೆಗೆ ಫ್ರೀಯಾಗಿ ನೀಡ್ತಾ ಇದೆ. ಕ್ವಶನ್ ನಂಬರ್ 4, ಈ ಕೆಳಗಿನ ಯಾವ ದೇಶವು ಭವಿಷ್ಯದಲ್ಲಿ ಖರೀದಿಸಲು ಭಾರತದ ಫಿನಾಕ ರಾಕೆಟ್ ವ್ಯವಸ್ಥೆಯನ್ನು ಪರೀಕ್ಷಿಸುತ್ತಿದೆ? ಸ್ಪೇನ್, ಫ್ರಾನ್ಸ್, ಜರ್ಮನಿ, ಇಸ್ರೇಲ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಫ್ರಾನ್ಸ್. ಫ್ರಾನ್ಸ್ ದೇಶವು ಮುಂದೆ ಫಿನಾಕ ರಾಕೆಟ್ ಸಿಸ್ಟಮನ್ನು ನಮ್ಮಿಂದ ತಗೊಳ್ಳೋಕ್ಕೆ ಬಯಸ್ತಾ ಇದೆ. ಅದಕ್ಕಾಗಿ ಇವಾಗ ಟೆಸ್ಟಿಂಗ್ ನಡೆಸಿದೆ ಅಂತ ಹೇಳ್ಬೋದು. ಓಕೆ, ಸರಿಯಾದ ಅನುಕ್ರಮದಲ್ಲಿ ಶಕ್ತಿಯ ಉಪಯೋಗ ಹೆಚ್ಚಿನಿಂದ ಕಡಿಮೆ ಕಾಲಾನುಕ್ರಮದಲ್ಲಿ ಜೋಡಿಸಿ. ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಹೈಡ್ರೋ ಎನರ್ಜಿ, ಕೋಲ್ ಎನರ್ಜಿ. ಆಪ್ಷನ್ಸ್ 1 2 3 4, 2 4 3 1, 4 2 1 3, 4 3 1 2. ಇದು ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು 4 3 1 2. ನೀವು ನೋಡ್ಬೋದು, ವಿಂಡ್ ಎನರ್ಜಿ ಟೋಟಲ್ ಉತ್ಪಾದನೆ 10.47% ಇದೆ. ಸೋಲಾರ್ ಎನರ್ಜಿ 19.84% ಇದೆ. ಹೈಡ್ರೋ ಎನರ್ಜಿ 10.41% ಇದೆ. ಕೋಲ್ ಎನರ್ಜಿ 48.27% ಇದೆ. ಅಂದರೆ ಆಲ್ಮೋಸ್ಟ್ 50% ಕೋಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಭಾರತ ಗೋಲ್ ಇದೆ, ರಿನ್ಯೂವಬಲ್ ಎನರ್ಜಿನ 500 ಗೀಗಾವ್ಯಾಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಭಾರತದ ಗೋಲ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಶ್ವ ಕೃಷಿ ಕಾಂಗ್ರೆಸ್ 2024 ಅಧಿವೇಶನ ಈ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು? ಬೆಂಗಳೂರು, ಹೈದರಾಬಾದ್, ನವದೆಹಲಿ, ಭುವನೇಶ್ವರ. ಇದು ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಹೈದರಾಬಾದಲ್ಲಿ ಇತ್ತೀಚೆಗೆ ವಿಶ್ವ ಕೃಷಿ ಕಾಂಗ್ರೆಸ್ ಮೊದಲ ಬಾರಿಗೆ ಭಾರತದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಪ್ರತಿಭಾವಂತ ಯುವಕರಿಗೆ ದೇಶದಲ್ಲಿ ಕೆಲಸ ಮಾಡಲು ಅವಕಾಶ ನೀಡಲು ಆಸ್ಟ್ರೇಲಿಯಾ ಪರಿಚಯಿಸಿದ ಹೊಸ ಯೋಜನೆಯ ಹೆಸರೇನು? ಇಂಡಿಯನ್ ಟ್ಯಾಲೆಂಟ್ ಮೊಬಿಲಿಟಿ ಸ್ಕೀಮ್, ವಲಸೆ ಮತ್ತು ತಂತ್ರಜ್ಞಾನ ಉದ್ಯೋಗ ಯೋಜನೆ, ಪ್ರತಿಭಾವಂತ ಆರಂಭಿಕ ವೃತ್ತಿಪರರ ಯೋಜನೆಗೆ ಮೊಬಿಲಿಟಿ ಅರೇಂಜ್ಮೆಂಟ್, ಆಸ್ಟ್ರೇಲಿಯಾ ಭಾರತ ಕೌಶಲ್ಯ ವಿನಿಮಯ ಯೋಜನೆ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಪ್ರತಿಭಾವಂತ ಆರಂಭಿಕ ವೃತ್ತಿಪರರ ಯೋಜನೆಗೆ ಮೊಬಿಲಿಟಿ ಅರೇಂಜ್ಮೆಂಟ್ ಅಂತ. ಅಂದರೆ ಪ್ರತಿಭಾವಂತ ಯುವಕರಿಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸವನ್ನು ಮಾಡಲು ಈ ಯೋಜನೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂತರಿಕ್ಷ ಅಭ್ಯಾಸ 2024 ಇತ್ತೀಚೆಗೆ ದೆಹಲಿಯಲ್ಲಿ ನಡೆಯಿತು. ಈ ಕೆಳಗಿನ ಯಾವ ಸಂಸ್ಥೆಯು ಇದನ್ನು ಆಯೋಜನೆ ಮಾಡಿದೆ? ಇಸ್ರೋ, ರಕ್ಷಣಾ ಬಾಹ್ಯಾಕಾಶ ಸಂಸ್ಥೆ, DRDO, ಆನಂದ್ ಟೆಕ್ನಾಲಜಿ. ಇದು ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ರಕ್ಷಣಾ ಬಾಹ್ಯಾಕಾಶ ಸಂಸ್ಥೆ. ಇದರದ್ದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ನವದೆಹಲಿಯಲ್ಲೇ ಇದೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು? ಅಂದರೆ ಸ್ಥಾನವನ್ನು ಕೇಳಿದ್ದಾರೆ. 6th, 7th, 9th, 10th. ಇದು 9th ಪೊಸಿಷನಲ್ಲಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ ಕಾಮಿಕ್ಸ್ ಕಮಾಂಡೋಸ್ ಸುದ್ದಿಯಲ್ಲಿತ್ತು. ಈ ಕೆಳಗಿನ ಯಾವ ರಾಜ್ಯಕ್ಕೆ ಇದು ಸಂಬಂಧಿಸಿದೆ? ಕರ್ನಾಟಕ, ಉತ್ತರಾಖಂಡ್, ಆಂಧ್ರ ಪ್ರದೇಶ್, ಅಸ್ಸಾಂ. ಇದು ಅಸ್ಸಾಂ ದೇಶಕ್ಕೆ
ಸಂಬಂಧಪಟ್ಟಿದೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. FPI ಅನ್ನು FDIಗೆ ಮರು ವಿಂಗಡಣೆ ಮಾಡಲು ಚೌಕಟ್ಟಿನ ಕೆಲಸವನ್ನು ಈ ಕೆಳಗಿನ ಯಾವ ಸಮಿತಿಯನ್ನು ರಚಿಸಲಾಗಿದೆ? ಚೌಕಟ್ಟು ಅಂದರೆ ರೀಕ್ಲಾಸಿಫಿಕೇಶನ್ ಅನ್ನು ಯಾವ ಸಮಿತಿ ರಚಿಸಲಾಗಿದೆ ಅಂತ ಕ್ವೆಶನ್ ಆಗಿದೆ. ಶಕ್ತಿಕಾಂತ್ ದಾಸ್, ರಘುರಾಮರಾಜನ್ ಸಮಿತಿ, ಅರವಿಂದ್ ಮಾಯಾರಾಮ್, ಕೈಲಾಸ್ ಸಂಕಾಲ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಅರವಿಂದ್ ಮಾಯಾರಾಮ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇತ್ತೀಚೆಗೆ ಗೊಟ್ಟಿಕೊಯ ಬುಡಕಟ್ಟು ಜನಾಂಗದವರು ಸುದ್ದಿಯಲ್ಲಿದ್ದರು. ಈ ಕೆಳಗಿನ ಯಾವ ರಾಜ್ಯಕ್ಕೆ ಅವರು ಸಂಬಂಧಪಟ್ಟಿದ್ದಾರೆ? ಎ ಬಿಹಾರ್, ಬಿ ನಾಗಾಲ್ಯಾಂಡ್, ಸಿ ಛತ್ತೀಸ್ಗಢ, ಡಿ ಜಾರ್ಖಂಡ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಛತ್ತೀಸ್ಗಢ. ನಾವೆಲ್ಲರೂ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಈ ಕೆಳಗಿನ ಯಾರ ಜನ್ಮ ವಾರ್ಷಿಕೋತ್ಸವದಂದು ಆಚರಿಸುತ್ತೇವೆ? ಚಂದ್ರಶೇಖರ್ ಆಜಾದ್, ಡಾಕ್ಟರ್ ರಾಧಾಕೃಷ್ಣನ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಅಬ್ದುಲ್ ಕಲಾಂ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರು ಭಾರತದ ಮೊದಲ ಶಿಕ್ಷಣ ಮಂತ್ರಿಯಾಗಿದ್ದರು. ಅದಕ್ಕಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಣೆ ಮಾಡ್ತೇವೆ. 14ನೇದು ಆಕೆಯ ಆರ್ಬಿಟಲ್ ಕಾದಂಬರಿಗಾಗಿ 2024ರ ಬೂಕರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಅಂದರೆ ಬೂಕರ್ ಪ್ರಶಸ್ತಿ 24 ಯಾರು ಗೆದ್ದಿದ್ದಾರೆ ಅಂತ ಕ್ವಶನ್ ಆಗಿದೆ. ಆಪ್ಷನ್ಸ್: ಸಮಂತ್ ಹಾರ್ವೆ, ಪೌಲ್ ಲಿಂಚ್, ಅರುಂಧತಿ ರಾಯ್, ಗೀತಾಂಜಲಿ ಸರೆ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದು ಸಮಂತ್ ಹಾರ್ವೆ. ಅವರ ಪುಸ್ತಕವಾದಂಥ ಆರ್ಬಿಟಲ್ಗೆ ಈ ಪ್ರಶಸ್ತಿ ದೊರೆತಿದೆ. ಪೌಲ್ ಲಿಂಚ್ ಅವರು 2023ರಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದರು. ಅರುಂಧತಿ ರಾಯ್ ಅವರು ಭಾರತದ ಮೊದಲ ಮಹಿಳೆ ಬೂಕರ್ ಪ್ರಶಸ್ತಿಯನ್ನು ಪಡೆದವರಾಗಿದ್ದಾರೆ. ಗೀತಾಂಜಲಿ ಶ್ರೀ ಅವರು 2022ರಲ್ಲಿ ಬೂಕರ್ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. ಅವರ ಪುಸ್ತಕದ ಹೆಸರು ಟಾಂಬ್ ಆಫ್ ಸ್ಯಾಂಡ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇವಾಗ ಭಾರತದ ಹೊಸ ಕಂಟ್ರೋಲರ್ ಮತ್ತು ಆಡಿಟರಲ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಜಿತೇಂದ್ರ ಕುಮಾರ್, ಕೆ ಸಂಜೀವ್ ಮೂರ್ತಿ, ಅದೇಂದ್ರ ಹುಸೇನ್, ಭಾಸ್ಕರ್ ಕುಲ್ಫೆ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಕೆ ಸಂಜೀವ್ ಮೂರ್ತಿ. ಓಕೆ, ನನಗೆ ಕಮೆಂಟ್ ಮಾಡಿ ಭಾರತದ CJಯನ್ನು ಯಾರು ನೇಮಕ ಮಾಡುತ್ತಾರೆ ಮತ್ತು ಎಷ್ಟನೇ ಆರ್ಟಿಕಲ್ ಮೂಲಕ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಆಪರೇಷನ್ ಕವಚವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಮಾದಕ ದ್ರವ್ಯದ ಕಡೆಗೆ ಶೂನ್ಯ ಸಹಿಷ್ಣುತೆಯ ನೀತಿ. ಪಾಕಿಸ್ತಾನದ ಬಂದರು ನಗರವಾದ ಕರಾಚಿಯಲ್ಲಿ ಭಾರತೀಯ ನೌಕಾಪಡೆಯು ಕಾರ್ಯಾಚರಣೆಯನ್ನು ನೇಮಿಸುತ್ತದೆ. ಭಾರತೀಯ ನೌಕಾಪಡೆಯಿಂದ ಸಮುದ್ರ ಭದ್ರತಾ ಕಾರ್ಯಾಚರಣೆ. ಸುಡಾನ್ನಿಂದ ವಾಯುಪಡೆಯು ಜನರನ್ನು ಸ್ಥಳಾಂತರಿಸಿದ ಕಾರ್ಯಾಚರಣೆ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದು ಮಾದಕ ದ್ರವ್ಯದ ಕಡೆಗೆ ಶೂನ್ಯ ಸಹಿಷ್ಣುತೆಯ ನೀತಿ. ಕ್ವೆಶನ್ ನಂಬರ್ 17. ಏಷ್ಯಾ ಪೆಸಿಫಿಕ್ ಆರ್ಥಿಕ ಶೃಂಗಸಭೆ 2024ರಲ್ಲಿ ಎಲ್ಲಿ ನಡೆಯಿತು? ಬೀಜಿಂಗ್ ಚೀನಾ, ಲಿಮಾ ಪೆರು, ಟೋಕಿಯೋ ಜಪಾನ್, ಹನಿಯೋ ವಿಯೆಟ್ನಾಂ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂತು ಲಿಮಾ ಪೆರುನಲ್ಲಿ ನಡೆಯಿತು. ಕ್ವೆಶನ್ ನಂಬರ್ 18. ಯಾವ ಟೆಲಿಕಾಂ ಆಪರೇಟರ್ ದೇಶದ ಮೊದಲ ನೇರ ಸಾಧನಕ್ಕೆ ಉಪಗ್ರಹ ಇಂಟರ್ನೆಟ್ ಸೇವೆಯನ್ನು ಪ್ರಾರಂಭಿಸಿದೆ? BSNL, ಜಿಯೋ, ಏರ್ಟೆಲ್, ವೊಡಾಫೋನ್. ಇದು ಡಿವೈಸ್ ಟು ಡಿವೈಸ್ ಕನೆಕ್ಟ್ ಅಂತ ಹೇಳ್ತಾರೆ. ಇದನ್ನು ಭಾರತದಲ್ಲಿ ಮೊದಲ ಬಾರಿಗೆ ಈ ಸೇವೆಯನ್ನು ಆರಂಭಿಸಿದ್ದು ನಮ್ಮ BSNL. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇತ್ತೀಚೆಗೆ ಯಾವ ಸಚಿವಾಲಯವು ಸಕ್ರಿಯಗೊಳಿಸಿದ ಈ ತರಂಗ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ಒಳಗೊಂಡಂಥ ಈ ತರಂಗ ಸಿಸ್ಟಮನ್ನು ಪ್ರಾರಂಭ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2024 ಎಲ್ಲಿ ನಡೆಯಿತು? ಹೈದರಾಬಾದ್, ಗೋವಾ, ಮುಂಬೈ, ನವದೆಹಲಿ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದುಬಿಟ್ಟು ಗೋವಾದಲ್ಲಿ ನಡೆಯಿತು. ಇವಾಗ ವೀಕ್ಲಿ ಹೈಲೈಟ್ಸನ್ನು ನೋಡೋಣ. ಕಳಿಂಗ ಸರ್ಪದ ವೈಜ್ಞಾನಿಕ ಹೆಸರನ್ನು ಕಳಿಂಗ ಒಫಿಯೋಫಾಗಸ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2024 ಡೇನಿಯಲ್ ಮತ್ತು ಅಲೋಬುಗೆ ದೊರೆತಿದೆ. ಅಖಿಲ ಭಾರತ ಪೊಲೀಸ್ ವಿಜ್ಞಾನ ಕಾಂಗ್ರೆಸ್ 2024 ನಡೆದ ಸ್ಥಳ ಗುಜರಾತ್. ಡೊಮಿನಿಕಾ ಅಂದರೆ ರಿಪಬ್ಲಿಕ್ ಆಫ್ ಡೊಮಿನಿಕಾದ ಅತ್ಯುನ್ನತ ಪ್ರಶಸ್ತಿಯಾದ ಡೊಮಿನಿಕಾ ಗೌರವ ಪ್ರಶಸ್ತಿಯು ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ. ವಿಶ್ವ ಮೀನುಗಾರಿಕಾ ದಿನವನ್ನು ನವೆಂಬರ್ 21ರಂದು ಆಚರಣೆ ಮಾಡಲಾಗುತ್ತದೆ. ಭಾರತದ GSAT-8 GSAT-20 ಸಂವಹನ ಉಪಗ್ರಹವನ್ನು ಯಾರು ಉಡಾವಣೆ ಮಾಡಿದ್ದಾರೆ ಅಂದರೆ ಸ್ಪೇಸ್ ಎಕ್ಸ್ನ ಫಾಲ್ಕಾನ್ 9 ರಾಕೆಟ್ ಮೂಲಕ ಈ ಉಪಗ್ರಹನ ಉಡಾವಣೆ ಮಾಡಲಾಗಿದೆ.
ಸ್ನೇಹಿತರೆ, ಇದು ಈ ವಾರದ ಕರೆಂಟ್ ಅಫೇರ್ಸ್ ಆಗಿತ್ತು. ಇದರದ್ದು PDF ಏನಾದರೂ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಡೌನ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ಲರ್ನಿಂಗ್. ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಹೆದರದೆ ಸಾಯೋಕ್ಕೂ ಹೆದರದೆ ಹೆಂಗಿರ್ತಾನೆ ಗೊತ್ತಾ? ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್.